ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ನಾನು ಒಂದು ಮ್ಯಾರೇಜ್ ಫಂಕ್ಷನ್ಗೆ ಹೋಗಿದ್ದೆ. ತುಂಬ ಜನ ರಿಸೆಪ್ಷನ್ ವಿಡಿಯೋ ಕೂಡ ಹಾಕಿದ್ರು. ಸೊ ನಾನು ರಿಸೆಪ್ಷನ್ಗೆ ಅಂತ ಬಂದಿದ್ದೀನಿ. ಅದರದ್ದು ಒಂದು ಲಾಗ್ನ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ನಾನು ಫುಲ್ ಫಂಕ್ಷನ್ದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಬೇಕು. ಔಟ್ಫಿಟ್ ನೋಡಿ ಇವ್ರದ್ದು. ಟ್ವಿನ್ನಿಂಗ್ ಮಾಡ್ಕೊಂಡು ನಾನು ನನ್ನ ಮಗಳು ಇಬ್ಬರು ಟ್ವಿನ್ನಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಪರ್ಪಲ್ ಔಟ್ಫಿಟ್ಟಲ್ಲಿ ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ವಿ. ಲಾಸ್ಟ್ ಮದುವೆ ಕರ್ಕೊಂಡು ಬಂದಿರಲಿಲ್ಲ, ಇವತ್ತು ರಿಸೆಪ್ಷನ್ ಪ್ರೋಗ್ರಾಮ್ಗೆ ಕರ್ಕೊಂಡು. ಇದು ಹೊರಗಡೆ ಫಸ್ಟ್ ಮಾಡಿರೋಂಥ ಡೆಕೋರೇಷನ್ನು ಎಂಟ್ರೆನ್ಸಲ್ಲಿ ಮಾಡಿದರು. ನಾವು ಹೋದ ತಕ್ಷಣ ಸ್ವಲ್ಪ ಫೋಟೋಸ್ ಇವಾಗಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಫೋಟೋಸ್ನ ತೊಗೊತಿದ್ವಿ. ಅಕ್ಕ ಎಲ್ಲ ಹೋಗಿದ್ರು, ನಾನು ಕೃತಿ ಮತ್ತು ನನ್ನ ಮಗಳು ಲಾಸ್ಟಲ್ಲಿ ಹೋದ್ವಿ. ನಾವಿವಾಗ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿ ಕೂಡ ಡೆಕೋರೇಷನ್ಸ್ ತುಂಬಾ ಚೆನ್ನಾಗಿತ್ತು. ಅದು ನೋಡಿದ್ರೆ ಸ್ವಲ್ಪ ವೀಡಿಯೋಸ್ ಎಲ್ಲ ತೊಗೊಳ್ಳೋಣ ಅಂತ ಅನ್ನಿಸ್ತಿತ್ತು. ಬಟ್ ನಾವು ಸ್ವಲ್ಪ ಲೇಟ್ ಮಾಡಿದ್ವಿ ಅಲ್ಲಿ ಹೊರಗಡೆ ಫೋಟೋ ತೊಗೊಳ್ಳುವಾಗ. ಸೊ ಅವಾಗಷ್ಟೇ ಹುಡುಗ ಹುಡುಗಿ ಎಂಟ್ರಿ ಕೂಡ ಆಗಿತ್ತಂತೆ. ಮತ್ತು ಸ್ವಲ್ಪ ಡ್ಯಾನ್ಸು ಮತ್ತು ಯಕ್ಷಗಾನ ಥೀಮ್ ಅವ್ರದ್ದು ಡ್ಯಾನ್ಸ್ ಎಲ್ಲ ಇತ್ತಂತೆ. ನೆಕ್ಸ್ಟು ಒಳಗಡೆ ಇದು ಸ್ವಲ್ಪ ಫನ್ನಿ ಆಗಿತ್ತು, ಅದಕ್ಕೆ ಇದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಸ್ವಲ್ಪ ಮಕ್ಕಳಿಗೆ ಇಷ್ಟ ಆಗುತ್ತಲ್ವಾ, ಹಾಗಾಗಿ ನಾನು ಕೂಡ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಆವಾಗಷ್ಟೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದರಿಂದ ಅಷ್ಟು ಕ್ರೌಡ್ ಏನಿರಲಿಲ್ಲ. ಆವಾಗಿನ ರಿಲೇಟಿವ್ಸ್ ಎಲ್ಲ ಬರ್ತಾ ಇದ್ರು. ನೆಕ್ಸ್ಟ್ ಹುಡುಗ ಹುಡುಗಿದು ಸ್ಟೇಜ್ ಮೇಲೆ ಎಂಟ್ರಿ, ಅದ್ರ ಜೊತೆಗೆ ಸ್ವಲ್ಪ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಇತ್ತು. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನಾನಿಲ್ಲಿ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ, ಬಿಕಾಸ್ ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ಸಾಂಗ್ನ ಫುಲ್ ಮ್ಯೂಟ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟು ಎರಡು ಫ್ಯಾಮಿಲಿ ಮೆಂಬರ್ಸು ಎಲ್ಲ ಮೇಲೆ ಸ್ಟೇಜ್ ಮೇಲೆ ಹೋಗಿದ್ರು. ಹುಡುಗ ಹುಡುಗಿ ಹಾರನ್ನು ಚೇಂಜ್ ಮಾಡಿಕೊಂಡ್ರು. ನೆಕ್ಸ್ಟು ರಿಲೇಟಿವ್ಸ್ ಎಲ್ಲ ಏನು ಬಂದಿದ್ರು ಅವರೆಲ್ಲ ಫೋಟೋ ಸೆಷನ್ಗೆ ಅಂತ ಬಂದರು. ತುಂಬ ಜನ ಸೆಲೆಬ್ರಿಟೀಸು ಮತ್ತು ಪೊಲಿಟಿಷಿಯನ್ಸ್ ಕೂಡ ಬಂದಿದ್ದರು. ನನಗೆ ಯಾವ ಒಂದು ಸೆಲೆಬ್ರಿಟೀಸ್ ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿದೆ ಅದನ್ನು ಆದಷ್ಟು ನಾನು ನನಗೆ ಆ್ಯಡ್ ಮಾಡಿದ್ವಿ. ಮತ್ತು ಇನ್ನೂ ತುಂಬ ಜನ ಬಂದಿದ್ದರು, ಬಟ್ ನಾವು ಲಂಚಿಗೆ ಹೋದಾಗ ಬಂದು ಅಟೆಂಡ್ ಮಾಡಿ ಹೋಗಿದ್ದಾರೆ. ಫಸ್ಟ್ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲೇ ಗುರುದತ್ ಸರ್ ಅವ್ರು ಬರ್ತಾ ಇದ್ದಾರೆ. ಅವರೇ ನಾನು ಫಸ್ಟ್ ನೋಡಿದಂಥ ಸೆಲೆಬ್ರಿಟಿ ಈ ಫಂಕ್ಷನ್ನಲ್ಲಿ. ಈಶಾ ನಿನ್ನೆ ಹುಡುಕ್ತಾ ಇದ್ದೆ ನಾನು. ಇರೋ ಒಂದು ನಿಮಿಷ ಬರ್ತೀನಿ. ನೋಡ್ದೆ. ಹಾಯ್, ಎಲ್ಲಿ ಹೋಗ್ತಾ ಇದೀಯಾ? ಸ್ಟೇಜ್ ಮೇಲೆ ಇರ್ಬೇಕಲ್ವಾ ನೀನು ಅಕ್ಕನ ಜೊತೆ, ಮತ್ತೆ ನಿನ್ನ ಫ್ರೆಂಡ್ಸ್ ಇದ್ರೆ. ನೆಕ್ಸ್ಟ್ ನಾವು ಕೂಡ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫೋಟೋ ಸೆಷನ್ಗೆ ಅಂತ ಹೋದ್ವಿ.
ಎಲ್ಲ ತುಂಬ ಟೇಸ್ಟಿಯಾಗಿತ್ತು. ಮಟನ್ ಬಿರಿಯಾನಿ ನನಗೆ ತುಂಬ ಇಷ್ಟ ಆಯಿತು, ಮತ್ತು ಚಿಕನ್ ಲಾಲಿಪಾಪ್ ಕೂಡ ತುಂಬ ಟೇಸ್ಟಿಯಾಗಿತ್ತು. ಆಲ್ಮೋಸ್ಟ್ ಎಲ್ಲ ಐಟಮ್ಸು ಚೆನ್ನಾಗಿತ್ತು, ಬಟ್ ನನಗಿಷ್ಟ ಆಗಿದ್ದು ಅದೆರಡು ಐಟಮು. ಇಲ್ಲಿ ಒಂದು ಸೈಡಲ್ಲಿ ಹಸುಗಳ ಕಾನ್ಸೆಪ್ಟಲ್ಲಿ ಹಾಕಿದ್ರು, ಬಟ್ ಯಾಕೆ ಅಂತ ನನಗೂ ಗೊತ್ತಾಗಲಿಲ್ಲ. ಬಟ್ ಇಲ್ಲಿ ತುಂಬ ವೆರೈಟೀಸ್ ಆಫ್ ಹಸುಗಳು ಇತ್ತು. ಇಲ್ಲಿ ನೋಡಿ ಕೆಲವೊಂದು ಕುರಿಗಳು ಕೂಡ ಇದೆ, ಮತ್ತು ಆ ಕಡೆ ಎಲ್ಲ ಪುಟಾಣಿ ಹಸುಗಳೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಅದು. ಇದೊಂದು ಸಖತ್ ಕ್ಯೂಟ್ ಆಗಿದೆ. ಐಟಮ್ ತಿಂತಾ ಒಂದು ಸ್ವೀಟ್ ಆಗಿರುವಂತಹ ವಾಯ್ಸ್ ಮೂಲಕ ಸ್ವೀಟಿನ ಸುರಿಮಳೆಯನ್ನ ಈ ವೇದಿಕೆ ಮೇಲೆ ತರೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಕರ್ನಾಟಕದ ಹೆಮ್ಮೆಯ ಮೆಲೋಡಿಯಸ್ ವಾಯ್ಸ್ ಇದು. ಸರಿಗಮಪದಲ್ಲಿ ನಿಮ್ಮೆಲ್ಲರ ರೀತಿಯ ಕಲಾವಿದರನ್ನ ಹೊಸ ಹೊಸ ಪ್ರತಿಭೆಗಳಿಗೆ ಮೆಂಟರಾಗಿ ಪಾಠ ಹೇಳ್ಕೊಡುವಂತ ಸಂಗೀತ ಟೀಚರು ಇವರು. ಅಪ್ಪ ಐ ಲವ್ ಯು ಅಂತ ಎಲ್ಲ ಹೆಣ್ಣು ಮಕ್ಕಳು ಅಪ್ಪಗೆ ಐ ಲವ್ ಯು ಹೇಳೋ ಹಾಗೆ ಮಾಡಿದಂತ ಧ್ವನಿ ನಮ್ಮ ಕರ್ನಾಟಕದ ಹೆಮ್ಮೆಯ ಕೋಗಿಲೆ ಅನ್ನದ ಭಾಗಕ್ಕೆ. Thank you. Love you. I think wishing nama Teju avrige Punya avrige wishing a very 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 happy and long married life. So avrigoskara one song dedicate ಮಾಡ್ತಾ ಇದ್ದೀನಿ. That's of course one of ಸಿಕ್ಕಾಪಟ್ಟೆ ಕ್ರೌಡ್ ಆಯಿತು. ಜಸ್ಟ್ ವಿಡಿಯೋ ಮಾತ್ರ ನಿಂತ್ಕೊತಾ ಇದ್ವಿ. ಫೋಟೋ ಸೆಷನ್ನು ಕ್ಯಾನ್ಸಲ್ ಮಾಡೋದು, ಅಷ್ಟು ಕ್ರೌಡ್ ಆಗೋಯ್ತು. ಶೋಭಾ ಕರಂದ್ಲಾಜೆ ಮ್ಯಾಮ್ ಕೂಡ ಬಂದಿದ್ದರು ಫಂಕ್ಷನ್ಗೆ. ತುಂಬ ಸೆಲೆಬ್ರಿಟೀಸ್ ಮತ್ತು ಪೊಲಿಟಿಷಿಯನ್ಸ್ ಕೂಡ ಬಂದಿದ್ರು. ಬಟ್ ನನಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ಸಿಕ್ತು, ಎಲ್ಲರದ್ದು ನಾನು ತಗೊಳ್ಳೋದಕ್ಕಾಗಿಲ್ಲ.
ಬಿಟ್ಟು ಫಂಕ್ಷನಲ್ಲಿ ಇರೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇವಾಗ ಊರಿಗೆ ಹೊರಡಬೇಕು. ಹಾಗೆ ಸ್ವಲ್ಪ ಶಾಪಿಂಗ್ ಇದೆ, ಶಾಪಿಂಗ್ ಹೋಗ್ಬಿಟ್ಟು ನೆಕ್ಸ್ಟ್ ಊರಿಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಇತ್ತು. ಹಾಗೆ ನಮ್ಮ ಕಸಿನ್ ಕೂಡ ಇಲ್ಲಿ ಬರ್ತೀನಿ ಅಂತ ಅಂದಿದ್ದಾರೆ. ಹಾಗಾಗಿ ಎಲ್ಲರೂ ಇಲ್ಲೇ ಮೀಟ್ ಆಗೋಣ ಅಂತ ಅಂದ್ಬಿಟ್ಟು ಮಂತ್ರಿ ಸ್ಕ್ವೇರಿಗೆ ಬಂದ್ವಿ. ಒರಾಯನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ಮಗಳು ಹೇಳಿದ್ಲು. ಬಟ್ ಎಲ್ಲರೂ ಇಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಇಲ್ಲೇ ಮೀಟ್ ಆಗೋದು ಅಂತ ಅಂದ್ಬಿಟ್ಟು ನಾವು ಮಂತ್ರಿ ಸ್ಕ್ವೇರ್ಗೆ ಬಂದಿದ್ದೀವಿ. ಫಸ್ಟ್ ಏನು ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವಳಿಗೆ ಫಸ್ಟ್ ಶಾಪ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ನಾವು ಹೋಗಿ ಶಾಪ್ ಬಂದು ಲೈಫ್ ಸ್ಟೈಲ್. ಅಲ್ಲಿ ಸ್ವಲ್ಪ ಕಾಸ್ಮೆಟಿಕ್ಸ್ನ ನೋಡಿದ್ವಿ. ಕಾಸ್ಮೆಟಿಕ್ಸ್ ಎಲ್ಲ ನೋಡಿದ ಮೇಲೆ ನಾವು ಸ್ವಲ್ಪ ಕ್ಯಾಶುಯಲ್ ವೇರ್ನ ನನ್ನ ಮಗಳಿಗೆ ತಗೊಳ್ಳೋಣ ಅಂತ ನೋಡಿದ್ವಿ. ಕೆಲವೊಂದು ಅವಳಿಗೆ ಅಷ್ಟು ಲೈಕ್ ಆಗಲಿಲ್ಲ. ನೆಕ್ಸ್ಟ್ ಸನ್ಗ್ಲಾಸ್ ಬೇಕು ಅಂತ ಅಂದ್ಬಿಟ್ಟು ಸನ್ಗ್ಲಾಸು ಮತ್ತು ಹ್ಯಾಂಡ್ ಪರ್ಸ್ನ ನೋಡಿದ್ವಿ. ಹಾಕೊಳ್ಳಿ ಹಾಕೊಳ್ಳಿ. ಓ ವಾವ್. ಹಾಗೆ ನನ್ನ ತಮ್ಮನ ಪಾಪುಗೂ ಕೂಡ ಬಟ್ಟೆ ಶಾಪಿಂಗ್ ಮಾಡೋದಿತ್ತು. ಅಲ್ಲೇ ಸ್ವಲ್ಪ ಸೆಲೆಕ್ಷನ್ ಕೂಡ ಮಾಡಿದ್ವಿ. ಈವ್ನಿಂಗ್ ಶೋ ಆಗಿದ್ದರಿಂದ ನಾವು ಹೋಗೋಕ್ಕಾಗಲಿಲ್ಲ. ಅಕ್ಕ ಮತ್ತು ಅಕ್ಕನ ಮಗ ಮತ್ತು ಅವ್ರ ಹಸ್ಬೆಂಡ್ ಹೋದರು.
ನಮಗೆ ಹಾಸನಿಗೆ ಬರೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಉಳಿದವರೆಲ್ಲ ಹಾಸನಿಗೆ ರಿಟರ್ನ್ ಆದ್ವಿ. ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊರಿಗೆ ಬಂದ್ವಿ. ಮತ್ತು ನನ್ನ ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲಾಗ್ ಏನಾದ್ರು ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ನ ಮಾಡಿ. ಹಾಗೆ ನಾನು ಯಾವ ರೀತಿ ಲಾಗ್ನ ಮಾಡಬೇಕು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನನ್ನ ಲಾಗ್ನಲ್ಲಿ ಅಂದರೆ ಡೈರೆಕ್ಟ್ ವಾಯ್ಸ್ ಇದ್ರೇ ಚೆನ್ನಾಗಿರುತ್ತಾ ಅಥವಾ ನಾನು ಇದೇ ರೀತಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಓವರ್ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕೂಡ ನನಗೆ